ಬೊಮ್ಮನಹಳ್ಳಿಯ ವಿರಾಟ್ನಗರದಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ಸ್ವಾಮೀಜಿಗೆ ನಮನ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠದ ಸ್ವಾಮೀಜಿಗಳು ಎಲ್ಲರಿಗೂ ಆಶೀರ್ವಚನ ಮಾಡಿದರು. ನೂರಾರು ಭಕ್ತಾದಿಗಳು ಭಾಗವಹಿಸಿದರು. ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಸಂಸ್ಮರಣೋತ್ಸವವನ್ನು ಇಂದು ನಾವೆಲ್ಲರೂ ಈ ಬೊಮ್ಮನಹಳ್ಳಿ ನಗರದಲ್ಲಿ ಮಾಡ್ತಾಯಿದ್ದೀವಿ. ಇದು ಒಂದು ನಾವು ಪುಣ್ಯ ಸ್ಮರಣೀಯ ಸಂಕೇತವಾಗಿ ಇಂದು ಮಾಡ್ತಾಯಿದ್ದೀವಿ. ಏಕೆಂದರೆ ಪರಮ ಪೂಜ್ಯರು ಈ ನಾಡಿಗೆ ಕೊಟ್ಟಂತಹ ಒಂದು ಆದರ್ಶ ಏನಿದೆ, ಅವರು ನೀಡಿದಂತಹ ಶೈಕ್ಷಣಿಕ ಸೇವೆ ಮತ್ತು ಸಾಮಾಜಿಕ ಒಂದು ಸೇವೆ ಏನಿದೆ, ಇದು ತುಂಬ ಅತ್ಯಂತ ಮಹತ್ವರವಾದದ್ದು. ಅಂದು ಸಮಾಜ ದುಸ್ಥಿತಿಯಲ್ಲಿದ್ದಂತಹ ಆರ್ಥಿಕವಾಗಿ ಹಿಂದುಳಿದಂತಹ ಕಾಲದಲ್ಲಿ ಪರಮ ಪೂಜ್ಯರು ಒಂದು ಮಠದ ಒಂದು ಸ್ವಾಮೀಜಿಯಾಗಿ ಒಂದು ನಾಡಿನ ಶಕ್ತಿಯಾಗಿ ಬೆಳೆದದ್ದು ತುಂಬ ಅತ್ಯಂತ ದೈವಿ ಸ್ವರೂಪದ ಒಂದು ಸಂಕೇತವಾಗಿದೆ. ಪ್ರಕಾಶ್ ಅಂದ್ಬಿಟ್ಟು ನಾವು ವಾಸವಾಗಿರೋದು ಬೊಮ್ಮನಹಳ್ಳಿ ವಿರಾಟ್ನಗರದಲ್ಲಿ. ಇವತ್ತು ನಾವು ಶಿವಕುಮಾರ ಮಹಾಸ್ವಾಮೀಜಿಗಳವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಶ್ರೀ ದೇಗುಲ ಮಠದ ವಿದ್ಯಾರ್ಥಿಗಳು. ನಮಗೆ ಶಿವಕುಮಾರ ಸ್ವಾಮೀಜಿಯವರ ಆದರ್ಶ, ಅವರ ಅನ್ನದಾಸೋಹ, ವಿದ್ಯಾದಾಸೋಹ ಎಲ್ಲನೂ ನಮಗೆ ತುಂಬ ಅರಿವು ಮೂಡಿಸಿದೆ. ನಮಗೆ ಆ ದೇವರು ನಮಗೆ ಈ ಮಟ್ಟಕ್ಕೆ ಪ್ರೋಗ್ರಾಮ್ ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಮಾತಾಡುವ ದೇವರು ವಿಶ್ವ ರತ್ನ ಶಿವಕುಮಾರ ಮಹಾಸ್ವಾಮಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಸುಮಾರು 8-10 ವರ್ಷಗಳಿಂದ ಶಿವಕುಮಾರ ಸ್ವಾಮಿಗಳ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹ ಇಂತಹ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾಯಿದ್ವಿ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ಈ ವರ್ಷ ಕೂಡ ನಡೆದಾಡೋದವರು ನಮ್ಮೊಂದಿಗಿಲ್ಲ ಅಂದರೂ ಕೂಡ ಅವರ ಧ್ಯೇಯ ಉದ್ದೇಶಗಳನ್ನು ನಾವು ಜೊತೆಯಲ್ಲಿಟ್ಟುಕೊಂಡು ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವಾಗಿ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಇದೆ. ಇದೇ ಸಂಜೆ ನಡೆದಾಡೋ ದೇವರ ಪಲ್ಲಕ್ಕಿ ಉತ್ಸವಗಳನ್ನ ಕೂಡ ಮಾಡ್ತಾಯಿದ್ದೀವಿ. ಭಾರತ ರತ್ನ ಪ್ರಶಸ್ತಿ ಕೊಡಬೇಕೆಂದು ನಮ್ಮೆಲ್ಲರ ಆಸೆ.